ಏನಾಗೈತೆ ಅಂತಂದ್ರೆ ಈ ಟಾಸರ್ ಯಾಕೆ ಹಾರಿಸ್ತಾರ ಅಂತ ಗೊತ್ತಿಲ್ಲ. ಟಾಸ್ ಹಾರಿಸೋದೇ ಬಿಟ್ಬಿಡೋಕೆ. ಯಾಕಂದ್ರೆ ಇವರ ರೋಹಿತ್ ಶರ್ಮಾ ಟಾಸ್ ಗೆಲ್ಲೋದೇ ಇಲ್ಲ, ಗೆಲ್ಲೋದೇ ಇಲ್ಲ. 15 ಟಾಸ್ ಓದ್ಬಿಟ್ಟಾರೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ನಿನ್ನೆ ಮ್ಯಾಚಲ್ಲಿ ನೀವು ನಿನ್ನೆ ಅಬ್ಸರ್ವ್ ಮಾಡಿರ್ಬೋದು. ಟಾಸ್ ಆದಮೇಲೆ ಮತ್ತೆ ಟಾಸ್ ಸೋತ್ಮೇಲೆ ರೋಹಿತ್ ಶರ್ಮಾ ಟಾಸ್ ಯಾಕೆ ಹಾರಿಸ್ತಾರೆ, ಬಿಟ್ಬಿಡ್ರಿ, ಅಪೋಸಿಟ್ ಟೀಮ್ ಶಾಂಟ್ನರ್ ಏನು ತೊಗೋತಾರೆ ತೊಗೊಳ್ಳಿ, ನಾನು ಆಮೇಲೆ ಅದು ನೋಡ್ತೀನಿ, ಬ್ಯಾಟಿಂಗ್ ಕೊಟ್ಟರೆ ಬ್ಯಾಟಿಂಗ್ ಆಡ್ತೀನಿ, ಬಾಲಿಂಗ್ ಇದ್ದರೆ ಬಾಲಿಂಗ್ಸ್ ಮಾಡಮ್ಮ ಅಂತ ಹೇಳ್ಬಿಟ್ಟು. ಟಾಸ್ ಮ್ಯಾಟ್ರ್ ಆಗ್ತಾಯಿಲ್ಲ ರೋಹಿತ್ ಶರ್ಮಾಗೆ. ಟಾಸ್ ಮ್ಯಾಟ್ರ್ ಆಗ್ತಾ ಇರೋದು ಅಪೋಸಿಷನ್ ಟೀಮ್ಗೆ ಅಂತ ಹೇಳ್ಬೋದು. ಒಂದು ಮ್ಯಾಚ್ ಸೋಲ್ದೇನೆ ಚಾಂಪಿಯನ್ ಟ್ರೋಫಿ ಗೆದ್ದಿದ್ದಾರೆ. ಸೊ ಲಾಸ್ಟ್ ಇಯರ್ನು ನೋಡಿರ್ಬೋದು, 24 T20 ವರ್ಲ್ಡ್ ಕಪ್ ಕೂಡ ಅದರಲ್ಲೂ ಅನ್ಬೀಟನ್ ಆಗಿಬಿಟ್ಟೆ T20 ವರ್ಲ್ಡ್ ಕಪ್ ಫೈನಲ್ ಗೆದ್ದಿರೋದು. ಸೊ ಮತ್ತು ಬ್ಯಾಕ್ ಟು ಬ್ಯಾಕ್ ICC ಇವೆಂಟ್ ಟ್ರೋಫಿಯನ್ನು ಗೆದ್ದಿದೆ ಇಂಡಿಯಾ. ಸೊ ನೆಕ್ಸ್ಟ್ ಏನಿದ್ರು 26 T20 ವರ್ಲ್ಡ್ ಕಪ್ ಟಾರ್ಗೆಟ್. ಮತ್ತು ನಮ್ಮ ಯಂಗ್ ಪ್ಲೇಯರ್ಸ್ಗಳು ಬರ್ತಾರೆ, ಅದೂ ನಮ್ಮ ಇಂಡಿಯಾದವ್ರು ಗೆಲ್ತಾರೆ ಅಂತೇಳಿ ಚಾನ್ಸ ಹೇಳ್ತೀನಿ. ಯಾಕಂತಂದರೆ ಆ ಥರ ಬೆಂಕಿ ಬ್ಯಾಟ್ಮನ್ಸ್ಗಳು ಇದ್ದಾರೆ, ಬೆಂಕಿ ಬಾಲರ್ಗಳಿದ್ದಾರೆ. ಯಾಕಂತಂದರೆ ಫಸ್ಟ್ ಬ್ಯಾಟಿಂಗ್ ಕೊಟ್ಟರೆ 250 ರನ್ನು T20ಯಲ್ಲಿ ಮುಲಾಜಿಲ್ಲದೇ ಹೋಗ್ತಾ ಇದ್ದಾರೆ ನಮ್ಮ ಯಂಗ್ ಬ್ಯಾಟ್ಮನ್ಸ್ಗಳು. ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಮಿಡ್ಲ್ ಆರ್ಡರ್ ಹಾರ್ದಿಕ್ ಪಾಂಡ್ಯ, ಇವರೆಲ್ಲರೂ ಬಂದ್ಬಿಟ್ಟು T20 ವರ್ಲ್ಡ್ ಕಪ್ಪಲ್ಲಿ ಬಿಗ್ಗೆಸ್ಟ್ ಸೌತ್ ಆಫ್ರಿಕಾ ಟೂರ್ ಮಾಡಿದಾಗ ಈ ಸೀರೀಸಲ್ಲಿ ಒಂದೇ ಮ್ಯಾಚಲ್ಲಿ ಈ ಇಬ್ಬಿಬ್ಬರು ಪ್ಲೇಯರ್ಗಳು 100 ಹೊಡಿತಾರೆ ಅಂತ. ಈ ಬೇರೆ ಟೀಮ್ ಹೋಲಿಸಿದ್ರೆ ಯಂಗ್ ಟೀಮ್ T20 ಇದೆಯಲ್ಲ, ಅದು ಡೇಂಜರಸ್ ಬ್ಯಾಟಿಂಗ್ ಲೈನ್ ಅಪ್ ಇರೋದು. ಯಾಕಂತಂದರೆ ಫಸ್ಟ್ ಬಾಲಿಂದನೇ ಶುರು ಹಚ್ಕೋತಾರೆ ಹೊಡಿ ಬಡಿ ಅಂತೇಳಿ. ಪಾಕಿಸ್ತಾನ ಆ್ಯಂಕರ್ಗಳು ಪಾಕಿಸ್ತಾನ ಫೈನಲ್ ಹೋಗುತ್ತೆ, ಪಾಕಿಸ್ತಾನೇ ಚಾಂಪಿಯನ್ ಟ್ರೋಫಿ ಗೆಲ್ತೈತೆ ಅಂತ ಹೇಳಿದ್ರು. ನಮ್ಮ ಇಂಡಿಯಾ ಟೀಮು ಪಾಕಿಸ್ತಾನದಲ್ಲಿರೋದು ಟೂರ್ನಮೆಂಟನ್ನೇ ದುಬೈಲೇ ತೊಗೊಂಡ್ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ಲಾರ್ದೇ ನಾವು ಚಾಂಪಿಯನ್ ಟ್ರೋಫಿ ಗೆದ್ಕೊಂಡು ಹೋಗ್ತಾ ಇದ್ದೇವೆ ಇಂಡಿಯಾಗೆ. ಸೊ ಏನೇ ಅಲ್ಲಿ ನಿನ್ನೆ ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ. ಸೊ ಇಂಡಿಯಾ ಟೀಮಿಗೂ ಆಮೇಲೆ ರೋಹಿತ್ ಶರ್ಮಾ ಆಮೇಲೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳಿಗೆ ಬಿಗ್ ಗುಡ್ ನ್ಯೂಸ್ ಏನಂತಂದರೆ ರಿಟೈರ್ಮೆಂಟ್ ಯಾವುದೇ ಕಾರಣಕ್ಕೂ ಹೇಳಲ್ಲ. ನಾವು 2027 ವರ್ಲ್ಡ್ ಕಪ್ಪು ಇಟ್ಕೊಂಡಿದ್ದೇವೆ ಅಂತ ಉದ್ದೇಶ ಇದೆ, ಗೆಲ್ಲುವಂತೆ ಅಂತ ಹೇಳಿದ್ದಾರೆ. ಸೊ ನೋಡ್ಬೇಕಿನ್ನ 2027ವರೆಗೂ ವರ್ಲ್ಡ್ ಕಪ್ ಆಡೋ ತನಕ ಇರ್ತಾರೋ ಅಥವಾ ಮತ್ತೆ ರಿಟೈರ್ಮೆಂಟ್ ಏನಾರು ಹೇಳ್ತಾರೆ. ನನಗಂತೂ 100% ಗೊತ್ತಿದೆ, ವಿರಾಟ್ ಕೊಹ್ಲಿ ಅವರು ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಒನ್ ಡೇ ಕ್ರಿಕೆಟಲ್ಲಿ ರಿಟೈರ್ಮೆಂಟ್ ಹೇಳಲ್ಲ ಅಂತಲೂ ಗೊತ್ತಿದೆ. ಬಟ್ ಏನಪ್ಪ ಅಂತ ರೋಹಿತ್ ಶರ್ಮಾ ಹೇಳ್ತಾರೆ, ಬಟ್ ಯಾವಾಗ ಹೇಳ್ತಾರೆ ಅಂತ ಗೊತ್ತು. ಮೇ ಬಿ 2027 ವರ್ಲ್ಡ್ ಕಪ್ ಆದಮೇಲೆ ಇರ್ಬೋದು, ಅಥವಾ ನೆಕ್ಸ್ಟ್ 2020. ನಿನ್ನೆ ನಮ್ಮ ಟೀಮ್ ಇಂಡಿಯಾ ಗೆದ್ದಿರೋದೊಂದು ಸಂತೋಷ. ಇದು ಇಲ್ಲೇನು ಮೇಲೆ ಕಾಣಿಸುತ್ತಲ್ಲ, ಅದು ಆ್ಯಕ್ಚುಲಿ ಲೈಟ್ದು ಶ್ಯಾಡೋ ಬರ್ತಾಯಿದೆ ನನ್ನ ಮೂತಿ ಮೇಲೆ, ಒಂಥರ ಇದ್ರ ಥರ ಸನ್ ಲೈಟ್ ಥರ. ಸೊ ಲೈಟ್ಸ್ ಶ್ಯಾಡೋ ಆ ಥರ ಬರೋದು.